This is Runner Hut Expedition. ಬ್ರಿಡ್ಜು ಇಲ್ಲಿ ಇಳಿಸ್ಬೇಕು ನೋಡಿ ಅಲ್ಲಿ ಇಳಿಸ್ಬೋದಂತೆ. ಹಂಗೆ ಹೋಗಿದ್ಯಾ ಕಾರ್ ಅವನು. ಬಿಡ ನಾನು ಇದ್ರಲ್ಲಿ ಮಾಡ್ತೀನಿ ಬ್ಲಾಗ್. ಇಲ್ಲ ಇದ್ರಲ್ಲಿ ಮಾಡೋಣ. ಏರೇಟೆಡ್ ಬ್ಲಾಗ್ ಇಲ್ಲೇ ಅದು. ಎಲ್ಲರೂ ಬೈಕ್ ಅವನ್ಲೇ ಹೋಗೋ ಸೈಡ್ ಆಯ್ತು 3 ಕ್ಯಾಮೆರಾ ಎಲ್ಲೋ ಬರ್ತಾ ಇಲ್ಲ ಇದು. ಮಾಮ್ ನಿನ್ ಗಾಡಿ ಲಾಂಗ್ ಹೊಡಿಬೇಕನ್ಸುತ್ತಲೇ. ಹೋಗಕ್ ಆಗುತ್ತೇನೋ. ಓಕೆ ವಿ ಹ್ಯಾವ್ ಅರೈವ್ಡ್, ಲೆಟ್ಸ್ ಗೋ. ಹಳ್ಳಗಳದು ಮಾಮ್ ನಿನ್ ರೈಟ್ ಅಲ್ಲಿ ಹೊಡಿಬೇಕಲೇ. ನೋಡಿ ಇಲ್ಲಿ ಯಾಕೋ ನಮ್ಮ ತಮಿಳುನಾಡು ಗೈಡ್ ಕೆಳಗೆ ಹಿಡಿದಿದ್ದಾರೆ. ಇವಾಗ ಅವರು ಬಾಹುಬಲಿ ತರ ತಳ್ತಾರೆ. ಅವ್ನು ಫುಲ್ ರೈಟ್ ಅಲ್ಲಿ ಹೋಗ್ಬೇಕು. ಅದು ಒಳ್ಳೆ ಜಾಗ, ಖುಷಿ. ಇಳಿಸ್ತಾ ಇದೆ ಲಿಫ್ಟ್ ಬರೋ ಒಂದು ನಿಮಿಷ ಸ್ಲೋ ಮಾಡು. ಇವನೇನೋ ಬಾಂಗ್ಲಾ ತೆಗೆದ್ಬಿಟ್ಟು ಆಚೆಯಿಂದ ವ್ಲಾಗ್ ಮಾಡಕ್ ಹೋದ ಏನು ಹೊಡಿಯೋದು ಸಿಗಾಕೊಂಡ್ಬಿಟ್ಟಿದೆ ಗಾಡಿ. ಬರ್ತಾ ಇದ್ದಾವೆ. ಬನ್ನಿ ನೋಡಿ ನಿಮಗಿದೆ ಜಾಗ. ಅವನು ಫೋನ್ ತೆಗ್ದ. ಹತ್ರಿ ಆಯ್ತು. ಎಷ್ಟು ವಿಡಿಯೋ ಮಾಡ್ತೀರಾ? ಸಾಕು ಸಾಕು ಹೋಗಲ್ಲಿ. ಇಲ್ಲ ಆಕ್ಚುಲಿ ಇಲ್ಲೇನಾದ್ರು ಸ್ವಲ್ಪ ಇದೀರಾ, ಇಲ್ಲೇ ನಿಂತ್ಕೊಂಡು ಮಸ್ತಾಗಿತ್ತು. ಇಲ್ಲ ಅಲ್ಲಿ ಹೋಗಿ ಬರೋಣ, ಸ್ವಲ್ಪ ನೋಡ್ಕೊಂಡು ಇಲ್ಲಿ ಬಂದ್ಬಿಡೋಣ. ಇಲ್ಲಾಂದ್ರೆ ಬಂದು ನಾವು ಮಾಡ್ಬೋದು. ನನ್ನ ಫೋನ್ ಎಲ್ರು ಅಲ್ಲ ಇವ್ನು ಅಡುಗೆ ಎಲ್ಲ ಮಾಡಿ ವಾಪಸ್ ಬರಕ್ ಆಗುತ್ತಾ ಇಲ್ಲಿ? ಇಲ್ಲ ಅಲ್ಲ ಇದ್ಬಿಟ್ಟು ಇಲ್ಲಿ ಬಂದೇ ಮಾಡೋಣ ಅಂದಿದ್ದು. ಫೋನ್ ಎಲ್ಲ ಜನ ಜಾಸ್ತಿ ಇದ್ರೆ ಹಂಗ ಫೋನೆಲ್ಲ ಹೋಯ್ತು ಬಿಡ. ನೋಡಿ ನಮ್ಮ 10,000 ನೆಕ್ಸ್ಟ್ F1 ಟ್ರೈ ಮಾಡ್ತಾ ಇದ್ದಾರೆ. ಅಪ್ಪ F1 ನಾನು ಹಿಂಗೆ ಹೋಗ್ತೀನಿ. F1 ನೋಡಿ ಯಾವ್ದು ಈ ತರ ನೋಡಿರುತ್ತೆ. ಆಫ್ ರೋಡಿಂಗ್ ಇರ್ದು. F1 ಆಫ್ ರೋಡ್ ಲೀಡ್ ಆಗ್ಬಿಟ್ರೆ ಕಷ್ಟ. ಸ್ಲೈಡ್ ಆಗ್ಬಿಟ್ರೆ ಹಾಕ್ಸ್ಕೊಂಡ್ಬಿಡ್ತೀನಿ ಫಸ್ಟ್. ನಾನು ನನ್ನ ವಿಂಡೋ ಫುಲ್ ನಾನು ತೆಗೆದಿದ್ದೀನಿ. ಇಬ್ರು ಏನಿಲ್ಲ. ನಾನು ಈ ಕಡೆ ಹೋದ್ಮೇಲೆ ನಾವು ಬರ್ತೀವಿ. ನಾನು ಈ ಕಡೆ ಜಂಪು. ಎಲ್ಲ ಒಂದೇ ಕಾರಲ್ಲಿ ಇರೋದಪ್ಪ. ಲೇ ಏನೋ ಇಷ್ಟಿಷ್ಟು ಕ್ಯಾಮ್ರಾಗಳು ಲೇ. ಅದೇ ಎಲ್ಲ ಕ್ಯಾಮ್ರಾ ಬರುತ್ತೆ ವಿಡಿಯೋದಲ್ಲಿ. ಸರಿ ಕಂಟೆಂಟ್ಗಿಂತ ಕ್ಯಾಮ್ರಾನೇ ಜಾಸ್ತಿ ಇದೆ. ಇನ್ನೂ ಚೆನ್ನಾಗಿದೆ. ಏನು ಟೆಂಟು ಪಾಪ ಟೆಂಟಿಂಗ್ ಇದು. ನಾವು ಈ ಥರ ಬೇಡಪ್ಪ. KA51 ಇಲ್ಲಿಯವರೆ ಹಾಕೊಂಡ್ಬಿಟ್ಟಿದ್ದಾರೆ. ಮಲಗಿಸ್ತಿದ್ದಾರೆ. ಅಪ್ಪ ನಾವು ಇವ್ರ ಹತ್ರ ಬರೋ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೀವಿ. ಏನೇನೋ ಕಿರ್ಚಾಕ್ಬಿಡ್ತೀರ ಅವ್ರ ಪಾಪ ಬೇಜಾರ ಆಗ್ಬಿಡ್ಬೇಕು. ಅದು ಫ್ಯಾಮಿಲಿ ಬ್ಯಾಟ್ ಬಂದವ್ರ ಕ್ರಿಕೆಟ್ ಹೋಯ್ತಲೇ ನಾವು ತರಬೇಕಿತ್ಲೇ. ಯಾರಿಗ್ ಗೊತ್ತು ಇಷ್ಟೆಲ್ಲ ಜಾಗ ಇತ್ತು ಅಂತ. ನನ್ನ ಹತ್ರ ಬ್ಯಾಟ್ ಟೆಂಟು ಉಯ್ ಅಲ್ಲಿ ನೋಡಲ್ಲಿ ಜನ ಹೆವಿ ಜನ ಇದಾರ್ಲಿ. ಹೋಗ್ಬಿಡೋದಾ? ಅವರು ನಮ್ಮ ತರ ಕ್ಯಾನ್ ತಂದಿದ್ದಾರೆ. ನೀರಲ್ಲಿ ಬಟ್ಟೆ ತಂದಿರ ನೋಡಲ್ಲ ನಾವು ಹೋಗ್ಬೋದಿತ್ತು. ಅಷ್ಟು ಟೈಮ್ ಇಲ್ವಲ್ಲಪ್ಪ. ಟೈಮ್ ಹೆವಿ ಟೆಂಟ್ಗಳು ತಂದಿದಾರ್ಲಿ. ಮೋಸ್ಟ್ಲಿ ನೈಟ್ ಕ್ಯಾಂಪಿಂಗ್ ಮಾಡ್ಬೋದು ಅನ್ಸುತ್ತೆ ಇಲ್ಲಿ. ಯಾವ ಟೆಂಟ್ ತಗೋಣ, ತಿರ್ಗಾ ಬರೋಣ ಇಲ್ಲಿ. ಡ್ರೋನ್ ಶಾಟ್ ಕೊಟ್ಬಿಡೋ ಕೇಳ್ರ ಇವ್ರಿಗೆ. ಇಲ್ಲಿ ಮೇಲೆ ನಮ್ಮ ಕಾರ್ ಮೇಲೆ. ಅಪ್ಪ ನಂದು ಡ್ರೋನ್ ಇದೆ ನೋಡ್ತೀಯಾ? ನಿಲ್ಸ್ಲಾ? ಹಾ ಲಾಕೋ ಮಾಮ, ಲಾಕೋ ಮಾಮಲ್ಲಿ ಕಿಯಾ ಪಕ್ಕದಲ್ಲಿ ಹಾಕೋ. ಇಲ್ಲೊಂದು ಫೋಟೋ ತೆಗ್ಸ್ಕೊಳ್ಳೋಣ ಎಲ್ಲರ ಹತ್ರ. ಅವ್ರ ಕಾರ್ಗಳು ಬರುತ್ತೆ. ಈ ಹಾರ್ಸ್ಗಳೆಲ್ಲ ಬಂದ್ರೆ ಮಸ್ತಾಗಿ ಬರುತ್ತೆ. ಹಾ ಇಲ್ಲಿ ಹಾರ್ಸ್ ಪಕ್ಕದಲ್ಲಿ ಹಾಕ್ಬಿಟ್ಟು ಹೇಳ್ತೀನಿ. ಅಲ್ಲ ಹಂಗಲ್ಲೋ ಹಿಂಗೆ ಮಸ್ತಾಗಿದೆ ಜಾಗ. ನಂಗೆ ಖುಷಿನೇ ಆಗೋಯ್ತು. ಹಿಂಗಿದೆ ನೋಡಿ ಜಾಗ. ಓಹೋ ಶೆಲ್ಸ್, ಸೀಶೆಲ್ಸ್. ಅಂದ್ರೆ ನೀರೊಳಗೆ ಹೋಗಿ ತೆಗಿಬೇಕು. ಅಲ್ಲಿ ನೋಡಲಿ ತೆಗಿಬೇಡ್ರಿ, ಇರೋ ಡಿಕ್ಕಿ ಹಾಕೋ ತೆಗಿಬೇಕು. ಬನ್ನಿ ಕುದುರೆ ಆತಣ. ಯಾರ್ದಂತ ಗೊತ್ತಿಲ್ಲ. ಸಾಫ್ಟ್ ಅಂದಣ. ಓಡೋಗ್ತಾ ಇದೆಯಲ್ಲೋ.
ಭಯ ಬಿಡ್ಬೇಡ ಬಾ. ಓಡ್ತಾ ಇದೆಯಲ್ಲೋ ಮಾಮ್. ಕುದುರೆ ಇಸ್ ರನ್ನಿಂಗ್ ಫ್ರಮ್ ಅಸ್. ಬ್ರೋ ಕಮ್ ಹಿಯರ್ ಬ್ರೋ. ಹಲೋ ಹಲೋ. ಬಂದ್ರೆ ಕಳ್ಸಿ ಹಾಕ್ಸ್ಕೊಂಡಂಗೆ. ಹಲೋ ಕಮ್ ಹಿಯರ್. ಹಲೋ ಹಲೋ. ಹರಾಸ್ ಮಾಡ್ತಿದ್ದಾರೆ ನಾಗಣ್ಣ ಅವರು. ನಾವು ಬಂದಿದ್ದೀವಿ ವನ್ನಮ್ಮ ಲೇಕ್ಗೆ. ನೋಡಿ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ನವೀನ್ ರಾಜವ್ರು ಬಂದಿದ್ದಾರೆ. ಫುಲ್ ಖುಷಿ ನನಗೆ. ಯಾಕೆ ಇಷ್ಟು ತಿಂಗಳು ಯಾಕೆ ತೊಗೊಂಡಿದ್ದೀರಾ ನಮ್ಮ ಬ್ಲಾಗಲ್ಲಿ ಬರೋಕ್ಕೆ? ಟೈಮ್ ಇದ್ದಿಲ್ಲ, ಟೈಮ್ ಇರಲಿಲ್ಲ, ಫುಲ್ ಬ್ಯುಸಿ. ಸಖತ್ ಬ್ಯುಸಿ ಬಾಯ್ ಅವರು. ಇಷ್ಟು ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಇವಾಗ ಬಂದಿದ್ದಾರೆ ಅವರು. ನೋಡಿ ಸಿಕ್ಕಾಪಟ್ಟೆ ಗಾಡಿಗಳಿದೆ ಅಲ್ಲಂತೂ. ಎಷ್ಟು ಕಾರ್ಗಳಿದೆಯೋ ಲೆಕ್ಕನೇ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ನೀರೊಳಗಡೆನೂ ಇಳಿದಿದ್ದಾರೆ. ನಾವು ಏನು ಬಟ್ಟೆ ಗಿಟ್ಟೆ ಏನು ತಂದಿಲ್ಲ. ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾತ್ರ ಇಲ್ಲಿ. ಇವಾಗ ನಾವು ಅಡುಗೆ ಮಾಡೋದಕ್ಕೆಲ್ಲ ಸಾಮಾನು ತಂದಿದ್ದೀವಿ. ಆ ಕಡೆ ಹೋಗಿ ಅಡುಗೆ ಮಾಡೋಣ ಅಂತ. ನ್ಯಾಷನಲ್ ಕಾಲೇಜ್ ಹತ್ರ ಇದ್ದೀನಿ ನಾನು ಇವಾಗ, ಮನೆ ಹತ್ರ. ಇದಾ ಕಾಲೇಜು? ಇದೇ ಕಾಲೇಜು. ನೋಡಿ ಇಲ್ಲಿ, ಇದು ನಮ್ಮ ಕಾಲೇಜ್ ಹತ್ರ ಇರೋ ಸ್ವಿಮ್ಮಿಂಗ್ ಪೂಲು. ಆಯ್ತಪ್ಪ. ಸೊ ಬೆಂಗಳೂರಿಂದ 2 ಅವರ್ ಆಗುತ್ತೆ ಅಂತಲೇ ಇಟ್ಕೊಳ್ಳಿ. ಯಾಕೆಂದರೆ ನಾವು ಬಂದಿದ್ದು 1.25 ಅವರ್ ಆಯಿತು. ಟ್ರಾಫಿಕ್ ಇದ್ದರೆ ಪಕ್ಕ 2 ಅವರ್ ಆಗೇ ಆಗುತ್ತೆ. ನಮ್ಮಂತ ಫ್ರೆಂಡ್ಸ್ ಇದ್ರೆ 4 ಅವರ್ ಆಗುತ್ತೆ. ಟೈಮ್ ತಗೊಂಡು ಯಾವಾಗ ಬೇಕಂದ್ರೆ ಅವಾಗ ಬರ್ತಾರೆ. ಯಾರಿಗೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಇಲ್ಲಿ. ಸೊ ಅನ್ಫಾರ್ಚುನೇಟ್ಲಿ ಇವರೇ ಫಸ್ಟ್ ರೆಡಿ ಆಗಿದ್ದು. ಎಲ್ಲ ಕುಕ್ಕರು, ಅಕ್ಕಿ ಎಲ್ಲ ತಂದಿದ್ದಾರೆ ಇವರು. ನಾವು ಸುಮ್ಮನೆ ಎದ್ದು ರೆಡಿ ಡಿಕ್ಕಿ ನೀರು ಇಳಿಬೇಕು. ನಾವು ಇಲ್ಲ ಇಲ್ಲ ಲಾಕ್ ಆಗಿದೆ ಅನ್ಸುತ್ತೆ. ಇರೋ ನಿಮಿಷ ನೋಡಿ. ಅಲ್ಲೆಲ್ಲ ಫುಲ್ಲು ಕ್ಯಾನು, ಕುಕ್ಕರು, ಬಾಳೆಹಣ್ಣು, ಇದು ಕುಕ್ಕರ್ ಎಲ್ಲ ತಗೊಂಡ್ಬಿಟ್ಟಿದೀವಿ. ಏನಿಲ್ಲ, ಎಲ್ಲ ಇದೆ ಮಾಡಕ್ಕೆ. ಕನ್ಯಾಕುಮಾರಿಗೂ ಹೋಗ್ಬೋದು. ಬರ್ತಾ ಕನ್ಯಾಕುಮಾರಿಗೆ ಹೋಗೋಣ ಅಂತಿದ್ದಾರೆ ಇವರು. ನಾನು ಇಲ್ಲಪ್ಪ ಅಷ್ಟು ದೂರ ಎಲ್ಲ ಇವಾಗ ಸದ್ಯಕ್ಕೆ ಆಗಲ್ಲ ಅಂತ ಹೋಗ್ಲಿಲ್ಲ. 3 ಕ್ಯಾಮ್ರಾ ವ್ಲಾಗ್ ಮಾಡ್ತಾ ಇದಾರೆ ನಮ್ಮ ಹುಡುಗರು. ಯಾರು ಎಲ್ಲಿ ಕಂಟೆಂಟ್ ಕೊಡೋದು ಅಂತ ಅರ್ಥ ಆಗ್ತಾ ಇಲ್ಲ. ನೀನ್ ಕೊಡೋ, ನೀನ್ ಕಂಟೆಂಟ್ ಕೊಟ್ಟಿದ್ದೀನಿ 3 ಕುಕಿಂಗ್ ಯಾವ್ದ್ರಲ್ಲಿ ಮಾಡ್ತೀರಾ ಹೇಳ್ರಪ್ಪ ಇವಾಗ? ಹೋಸ್ಟ್ ಯಾರಪ್ಪ? ಅಲ್ಲ, ಹೋಸ್ಟ್ ಮ್ಯಾಟರ್ ಆಗಲ್ಲ, ಬೆಸ್ಟ್ ಫುಟೇಜ್. ಕುಕ್ಕರ್ನಾಗ ಅಂತ ಲೇ ಕತ್ಲಾಗಕ್ ಮುಂಚೆ ಸ್ಟಾರ್ಟ್ ಮಾಡೋಣ ನಡೀರೋ. ಒಂದು ಕುಕಿಂಗ್ ಸೆಟಪ್ ಇಲ್ಲಿ ಸೂರ್ಯ ಅಲ್ಲಿ ಮಾಡ್ಬಿಡೋಣ. ಅಲ್ಲಿ ಸೆಟಪ್ ಮಾಡೋಣ. ಇಲ್ಲಿ ಅಲ್ಲಿ ಮಾಡ್ಬೋದು. ಡ್ರೋನ್ ಶಾಟ್ ಇಸ್ಕೊಳ್ಳೋಣ. ಕೊಡಲ್ಲ ಬಿಡೋರು. ಬಿಡ್ರ ಅದೆಲ್ಲ ಟೈಮ್ ಪಾಸ್ ಮಾಡ್ಬಿಡಿ. ಇಲ್ಲಿ ಇಷ್ಟು ಜನ ಫ್ಯಾಮಿಲಿಯವ್ರು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋದು ನಾವೇನೆ. ಪಾಪ ಅವರೆಲ್ಲ ನೋಡಿ ಸೈಲೆಂಟಾಗಿ ಏನೋ ಮಾಡ್ಕೊತಾ ಇದ್ದಾರೆ. ನಾವು ಕಿರ್ಚಾಗ್ತದೀವಿ. ಬಂದು ಇಳ್ದಾಗಿಂದ ನಿಲ್ಸ್ತಾನೆ ಇಲ್ಲ ಇಲ್ಲಿ. ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಷ್ಟು ಬೇಗ ರೆಡಿ ಆಗುತ್ತೆ ನೋಡೋಣ. ಕರೆಕ್ಟಾಗಿ ಇವಾಗ 5 ಗಂಟೆ. ಬಾಳೆಹಣ್ಣು ಟೈಮ್ ನೋಡ್ಕೊಂಡಿದ್ದೀನಿ. 5ಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಷ್ಟೊತ್ತಿಗೆ ತಿಂತೀವಿ ಅಂತ ನೋಡೋಣ. ಬೇಕು ನಾಗಣ್ಣ ಕುಕ್ ಮಾಡ್ತಿರೋದು. ಸ್ಪೀಡ್ ಯಾರು ಸ್ಪೀಡಾಗಿ ಕುಕ್ ಮಾಡ್ತಾರೆ ನೋಡೋಣ. ಮಾಡ್ತಿರೋದೇ ಅವರೊಬ್ರು. ನೋಡಿ ಇಲ್ಲಿ ಫೈನ್ಲಿ ಚಾಪ್ಡ್ ಆನಿಯನ್ಸ್ ವಿತ್ ಚಿಲ್ಲಿ ವಿತ್ ದಿಸ್ ಕರಿ ಲೀವ್ಸ್ ವಿತ್ ಟೊಮ್ಯಾಟೊ. ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು. ಲಾಟ್ ಆಫ್ ಡೆಡಿಕೇಶನ್. ಥ್ಯಾಂಕ್ಸ್ ಟು ಸೊಪ್ಪು. ಫುಲ್ ನ್ಯೂಟ್ರಿಷನ್. ಯಾ ನಾಗಣ್ಣ ಹಚ್ಚಿದ್ರು ಬೆಂಕಿ. ಸ್ಟವ್ ಆನ್ ಆಯ್ತು. ಜಿಂಗ ಲಕ 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 ಲಕ. ಯಾರ ಕಾಲೆಲ್ಲ ಅಡ್ಡಾಡ್ತಾರೆ. ಅಕ್ಕಿ ಎಲ್ಲ ತಂದಿದ್ದೀವಿ. ಇದರಲ್ಲಿ ಏನೇನೋ ಬೀಳ್ತಾ ಇದೆ ಇಲ್ಲಿ. ತೆಗಿಯೋದು ಡಬ್ಬ ತೆಗಿಯೋದು. ಅಪ್ಪ ಪ್ಲಾಸ್ಟಿಕ್ಕು ವಾಪಸ್ ಅದಕ್ಕೆ ಹಾಕೊಂಡ್ಬಿಡಿ. ಎಷ್ಟು ಕೆಜಿ ಅಕ್ಕಿ ಮಾಮ್ ಇದು? ಅರ್ಧ ಕೆಜಿನಾ? ಎಷ್ಟೋ ಲೋಟದಲ್ಲಿ ಹಾಕ್ತಾರೆ. ಅಷ್ಟೆಲ್ಲ ಸಾಕಾಗತ್ತೆ ಎಲ್ರಿಗೂ. ಆಗತ್ತಂತೆ. ಯಾರಿಗೂ ವೇಸ್ಟ್ ಮಾಡೋದು ಬೇಡ ಅಂತ ಕಮ್ಮಿನೇ ತಂದೆ. ಒಳ್ಳೆದಾಯ್ತು. ಒಳ್ಳೇದಪ್ಪ. ಬಾಳೆಹಣ್ಣು ಇದೆಯಲ್ಲ ಬಿಡೋ ಫಾರ್ ಬ್ಯಾಕಪ್. ಇನ್ನೂ ಹೊಟ್ಟೆ ಹಸಿದ್ರೆ ಅಲ್ಲಿ ಅಷ್ಟು ನೀರಿದೆ ಕುಡಿಯೋದು. ಮಾಮ್ ನಿಧಾನಕ್ಕೆ ಮಾಡಿ, ಅರ್ಜೆಂಟಲ್ಲಿ ಮಾಡ್ಬೇಡ. ಪರವಾಗಿಲ್ಲ, ಆಮೇಲೆ ಕಾಯ್ಕೊಳ್ತಾ. ನಾಗಣ್ಣ ಏನೋ ಮಾಡ್ತಿದ್ದಾರೆ, ಎಣ್ಣೆನೇ ಕಾದಿಲ್ಲ. ಸಡ್ಗ ಗಿಡ್ಕ ಎಲ್ಲ ತಂದಿದ್ದಾರೆ ಕ್ರೇಜಿ. ಇರೋ ಬರೋದೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನು ಕಮ್ಮಿನೇ ಮಾಡಿಲ್ಲ ಅಲ್ಲಿ. ಖುಷಿನಪ್ಪ. ನೆಕ್ಸ್ಟ್ ಟೈಮ್ ಡೆಡಿಕೇಶನ್. ನಾಗ ಅವ್ರದ್ದು ಡೆಡಿಕೇಶನ್ ನೋಡಿ. ಸಣ್ಣ ಕಾರ್ ಸಾಕಾಗಲ್ಲ. ಗ್ಯಾಸ್ ಬರ್ತಾ ಇದೆ ಕಷ್ಟ. ಈ ಸಣ್ಣ ಕಾರ್ ಸಾಕಾಗಲ್ಲ ಇವರಿಗೆ. ಈಗ ಒಂದು TT ಅಥವಾ ದೊಡ್ಡ ಗಾಡಿನ ಮಾಡಬೇಕು. ಯಾರು ಸೊಟ್ಟ ಇದೆ ಅನ್ಸ್ತಾ ಇದೆ. ದೊಡ್ಡ ಸಿಲಿಂಡರ್ ತರ್ತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ರು. ಮಾಮ್ ನಿಂಗೆಲ್ಲ ನಿಂತ್ಕೊಂಡು ನಾನು ಹಿಂದೆ ಮುಂದೆ ಹೋಗ್ತೀನಿ. ಇವ್ ನೋಡಿ ಸ್ಟೈಲ್ ನೋಡೋಣ.
ಇನ್ನೊಂದು 2 ನಿಮಿಷ. ಸ್ವಲ್ಪ ರಾಯ್ತ ಮಾಡೋಣ. ಈರುಳ್ಳಿ ಇದೆ, ಬಿಡ್ಲಾ? ಹಾಂ, ಸ್ವಲ್ಪ ಮಿಕ್ಸಿ. ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಮಿಕ್ಸಿ. ಸೌತೆಕಾಯಿ ಇದೆಯಲ್ಲ, ಹಂಗಾರೆ ಈರುಳ್ಳಿ ಹಾಕ್ಬಿಡು. ಸೌತೆಕಾಯಿ ಟೊಮ್ಯಾಟೊ ಮಾಡೋಣ. ಈರುಳ್ಳಿ ಹಾಕೋದು ಬೇಡ. ಸೌತೆಕಾಯಿಗೆ ಚಾಕು ತಂದಿದ್ದೀರಾ? ನೀನ್ ತರಬೇಕು. ಹೇಳ್ದೆ ಅವ್ನು ಕ್ಯಾನ್ಸಲ್ ಮಾಡ್ಬಿಟ್ಟೆ ಆಮೇಲೆ. ಬ್ಲೇಡ್ ಎಲ್ಲಿ? ಓಕೆ, ಆಲ್ಮೋಸ್ಟ್ ಹಾಫ್ ವೇ ಥ್ರೂ. ನೋಡಿ ಈ ಥರ ಕಾಣಿಸ್ತಾ ಇದೆ ಸದ್ಯಕ್ಕೆ. ಫುಲ್ ಕೆಂಪಾಗ್ಬಿಟ್ಟಿದೆ, ರೋಸ್ಟ್ ಆಗಿದೆ. ಈರುಳ್ಳಿ ಇದು ಹಂಗೆ ಕಲ್ಸ್ಕೊಂಡು ತಿನ್ಬಿಡೋಣ. ಚೆನ್ನಾಗಿದೆ. ಇದನ್ನ ಟೊಮೆಟೊ ಗೊಜ್ಜು ತಿನ್ಬಿಡಂಗದೆ. ಇಲ್ಲ, ಅನ್ನ ಮಾಡ್ಬಿಟ್ಟು ಇದು ನಂಗೆ ಸೈಡಿಗೆ ನೆನ್ಸ್ಕೊತೀನಿ. ಕುಕ್ಕರ್ ಇಲ್ವಲ್ಲ? ಕುಕ್ಕರ್ ಉಪ್ಪು ಹಾಕಿಲ್ಲ, ಖಾರನೂ ಹಾಕಿಲ್ಲ ಇಲ್ಲಿ. ಅಲ್ಲ, ಇದೆಯಲ್ಲ, ಇದನ್ನೇ ಉಲ್ಟಾ ಮಾಡ್ಕೊಂಡು ಇದ್ರಲ್ಲಿ ಆಯ್ತಾಯ್ತಪ್ಪ. ಅನ್ನ ಟಾಪಿಂಗ್ಸ್ ಹಾಕ್ತಿದ್ದೆ ನೋಡಿ. ಫಸ್ಟ್ ಅದು ಆಗ್ತದೆ. ಉಪ್ಪು ಇರೋ ಹಾಕ್ತೀನಿ. ಪೇಸ್ಟ್ ಹಾಕೋ, ಅದು ವಾಸನೆ ಹೋಗ್ಬೇಕು. ಮತ್ತೆ ಸಪ್ರೇಟ್ ಆಗಿ ತಂದಿದ್ದೀನಿ, ಅದ್ರ ಒಳಗಡೆ ಇರೋ. ಯಾಕ್ರು ನಾವಿಲ್ಲಿ ಯಾವ ಆರ್ಡರ್ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಫೈನಲ್ ಔಟ್ಕಮ್ ಆಯ್ತು ಅಷ್ಟೇ. ತೆಗಿಯೋ. ಕುಕ್ಕು ನೀನು ಕೈಯೆಲ್ಲ ತೆಗಿಬೋದು, ಬಾರೋದು. ಎಷ್ಟು ಪರ್ಸೆಂಟ್ ಮುಗಿತಪ್ಪ ಈಗ? 30%, 40%. 40%. ನಾನು ಆಗಲೇ ಅರ್ಧ ಆಗೋಯ್ತು ಅಂದ್ಬಿಟ್ಟಿದ್ದೆ. ಒಂದೊಂದ್ಸತಿ ಒಂದೊಂದು ಕ್ಯಾಮ್ರಲ್ಲಿ ಬ್ಲಾಗ್ ಮಾಡ್ತೀನಿ ನೀನು ಅಷ್ಟೇ, ಎಲ್ಲದರಲ್ಲೂ ಮಾಡ್ಬಿಡೋದು. ಇದೇನಪ್ಪ ಫುಲ್ ಸೆಟಪೇ ರೆಡಿ ಇದೆ. ಅನ್ನದ ಅಕ್ಕಿ ತೆಗಿರೋ. ಅಕ್ಕಿ ಓಕೆ, ಟೈಮ್ ಟು ಪುಟ್. ಇಲ್ಲ ತೊಳೆಯೋದು ಬೇಡಂತೆ. ಟೈಮ್ ಟು ಮೇಕ್ ರೈಸ್. ನೀರು ಹಾಕೋ first. ಫೈನಲಿ ಹಾಕ್ತೀನಿ. ನವೀನ ಫುಲ್ ಲೋಟ ನೀರು ಇಡ್ಕೊ. ನೋಡಿ ನೀರು ಹಾಕೋ ಸ್ಟೈಲ್ ಇವ್ರದ್ದು. ನಾನು ಹೆಗ್ಲಿ ಮೇಲೆ ಇಟ್ಕೊಂತಿದ್ದೆ ಬಾಹುಬಲಿ ಥರ. ಹಾಂ, ಯಾಕೆ ಇಟ್ಕೊಂಡಿಲ್ಲ? ಬೇಡ ಅಂತ ನೋಡಿ ನಿಂತಲೆ ಎಲ್ಲಿಂದ ತೆಗೆದಿ ಅದ್ರೆ ಮೇಲಿಂದ ಹಿಂಗೆ. ವೈಡ್ ಆಂಗಲ್ ಹಾಕ್ಬಿಟ್ಟು ನೋಡಲ್ ತಲೆ ಹೆಂಗೆಂಗೋ ತಿರ್ಕೊಂಡ್ಬಿಟ್ಟಿದೆ ನಂದು. ನೋಡಿ ಹಿಂಗಿದೆ. ಲಾಗ್ ಮಾಡ್ತಾ ಇದ್ದೀನಪ್ಪ. ಹಾಂ, ಐ ತಡಿಯೋ, ಕೊತ್ತಂಬರಿ ಲಾಸ್ಟಲ್ಲಿ ಹಾಕು. ಕೊತ್ತಂಬರಿ ಲಾಸ್ಟಲ್ಲಿ ಹಾಕು. ಇನ್ಯಾರು ಇರ್ಲಿ ಬಿಡೋ ಸ್ವಲ್ಪ ರಾಯ್ತಾಗೆ. ಇದೆಯೋ ಅಲ್ಲಿ ಇದರಲ್ಲಿ ಕುಕುಂಬರ್ದ್ರಲ್ಲಿ. ನೀನು ಕುಡಿ. ಕುಕ್ಕರ್ ತಂದಿದ್ದಾನಲ್ಲ, ಮೆಚ್ಬೇಕಲ್ಲ. ಖುಷಿ. ಅಡುಗೆ ಮಾಡ್ಬೇಕಾದ್ರೆ ಚಪ್ಪಲಿ ಬಿಚ್ಬೇಕು. ನಾವು ಟೆಂಟ್ ಹಾಕಿದಾಗ ಇವ್ನು ಕಾರಲ್ಲಿ ಬರ್ತಾನೆ, ಬರಲ್ಲ ಏನೋ. ಹಂಗಾರೆ ಖುಷಿನೇ ನಮ್ಗಿನ್ನ. ಅಲ್ಲ, ಅವ್ರದ್ದು ಡೆಡಿಕೇಶನ್ ಲೆವೆಲ್ ನೋಡಿ. ಅಡುಗೆ ಮಾಡುವಾಗ ಚಪ್ಪಲಿ ಬಿಚ್ಚ ಮಾಡಬೇಕು. ಓವರ್ ಎಲ್ಲ ಮಾಡಬೇಡಿ. ಮತ್ತೆ ಬಿಚ್ಚಿರೋದು ಯಾತಕ್ಕೆ ಕೇಳೋ, ಅದಕ್ಕೆ ತಾನೆ. ಅಷ್ಟೇ ಆಗ್ತಾ ಇದೆ. ಈಗ ಕುಕ್ಕರ್ ಮುಚ್ಚಿಬಿಟ್ರೆ, ಈ ವೆಯ್ಟ್ ತಂದಿದ್ಯಾ ತಾನೆ. ಕುಕ್ಕರ್ ಮುಚ್ಚಿಬಿಟ್ರೆ ಇವಾಗ ಬೆಂದು ನೀರಿತ್ತೇನು ನೀರು ಕೊಟ್ರೆ ನೀರು ಕುಡಿಯೋಂಗಿದೆ, ಕುಡ್ಬಿಡ್ರು. ಅದ್ರಲ್ಲಿ ರೈತ ಮಾಡೋಣ. ನನಗೆ ಬೈಕಲ್ಲಿ ಬಾರ್ದಂದ್ರೆ ಇವತ್ತು ಆಗ್ತಿರ್ಲಿಲ್ಲ. ನೀರು ಕೊಡ್ರ? ನೀನೇ ಎತ್ತಿಡ್ಕೊ. ವಾಟರ್ ಬಾಯ್ ನಾನು, ನನಗೆ ನೀರು ಕೊಡೋರ್ಗೆ ಕೊಡು. ನೀನು ಎತ್ತಿಡ್ಕೊ, ನಾನು ಹಿಡಿತೀನಿ. ಹೊಸ ಟಿಶ್ಯೂ ತೆಗಿಯೋ. ಟಿಶ್ಯೂ ಎಲ್ಲಿದೆ? ಅವ್ನ ಕವರ್ ಇದನ್ನ ಹೆಂಗೆ? ನೀನು ಎಲ್ಲ ಬ್ಲಾಕ್ ಮಾಡ್ತಾವನೆ. ಹಾಕ್ಬಿಡ್ಲ ಅವತ್ತು ನವೀನ ಅಷ್ಟು ಮಸಾಲ ಸ್ವಲ್ಪ ಇಡ್ತೀನಿ. ಚೂರು ಹಾಕು. ಖಾರ ಆಗ್ಬಿಟ್ರೆ ಚೆಕ್ ಮಾಡಿ. ಟಿಶ್ಯೂ ಇರೋದು ಕಡಿಮೆ. ಏನೋ ಇದು ಡ್ರ್ಯಾಗನ್ ಫ್ಲೈ ಮರಿ. ಓನ್ಲಿ ದೀಸ್ ಮೆನಿ ಟಿಶ್ಯೂಸ್ ವರ್ ದೇರ್. ಲೇ, ಏನು ಮಾಡೋಕ್ಕೆ ಟಿಶ್ಯೂ? ಎಲ್ಲೋಯ್ತು? ಫೋಟೋಗ್ರಾಫಿ ಸೆಷನ್ ನಡೀತಾ ಇದೆ ಬಾಯ್ಸ್ದು. ನಾವು ನಮ್ದು ಈ ಕುಕ್ಕರ್ ಎಷ್ಟೊತ್ತಿಗೆ ಕೂಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಅವೈಟಿಂಗ್ ಇಟ್ಸ್ ಫಸ್ಟ್ ಏನದು ವಿಸಲ್ಲ ಏನು ಕಾಯ್ತಾ ಇದ್ದೀವಿ. ಹೊಟ್ಟೆ ಅಂತೂ ನಮಗೆ ಸರ್ವಾಗಿ ಹಸುವಾಗ್ಬಿಟ್ಟಿದೆ. ಆ್ಯಕ್ಚುಲಿ ಇವರು ಮಧ್ಯಾಹ್ನ 1 ಗಂಟೆ ಹಂಗೆ ಹೊರಟು ಒಂದು 3 o'clock ಹಂಗೆ ಇಲ್ಲಿ ರೀಚ್ ಆಗಿ ನಂತರ ಊಟ ಮಾಡೋಣ, ಇಲ್ಲಿ ಕುಕ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿದ್ದು. ನಾವು ಹೊರಟಿದ್ದೆ ಅಲ್ಲಿ 3 ಗಂಟೆ ಆಗೋಯ್ತು. ಸದ್ಯ ನಾನು ಸ್ವಲ್ಪ ತಿನ್ಕೊಂಬಂದೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಕುಕ್ ಮಾಡಿ ಅದು ಇನ್ನೂ ವಿಸಲಿಂದು ಪ್ರೆಷರ್ ಇಳಿದು ತಿನ್ನೋಷ್ಟೊತ್ತಿಗೆ ತುಂಬ ಟೈಮ್ ಆಗೋದು. ತಳ್ಳು ಮಾಮ್ ಬರ್ತಾ ಇಲ್ಲ. ಬಂದು ನೀರು ಬರ್ತಾ ಇದೆ ಹೊರಗೆ. ಅಪ್ಪ ಅವಾಗ್ಲಿಂದ ಇವರು ವಿಸಲಿ ಕಾಯ್ತಾ ಇದ್ವಿ. ನಂಗೆ ಟೆನ್ಷನ್ ಆಗ್ತಾ ಇದೆ ಗಾಯ್ಸ್. ಬಂತು ಇಟ್ಸ್ ವೀಲ್ ಟು ವೀಲ್ ಹೋಗ್ತಾ ಇದ್ದಾರೆ. ನೆಕ್ಕಿದೆ. ಇನ್ನೂ ಇಲ್ಲಿ ಬಾರಿ ತುಂಬ ಹೀಟ್ ಇದೆ, ಪ್ರೆಷರ್ ಇದೆ. ಆದರೆ ವಿಸಲ್ ಮಾತ್ರ ಮೇಲೆ ಬರ್ತಾನೆ ಇಲ್ಲ.
ಬೈತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಫುಲ್ಲು ಹೊಗೆ ನೋಡಿ ಅವರೇ ನಮ್ಮ ಶೆಫು. ಆಲ್ಮೋಸ್ಟ್ ಕುಕ್ಕಿಂಗ್ ಎಲ್ಲ ಮುಗ್ದಿದೆ. ಇವಾಗ ಓಪನ್ ಮಾಡ್ಬಿಟ್ಟು ನೋಡಬೇಕು. ನೋಡಿ ಇಲ್ಲಿ ಅದು ಆರೋದಕ್ಕೆ ಅಂತ ಬಿಟ್ಟಿದ್ದೀವಿ. ಆ ಗ್ಯಾಪಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಇವರೆಲ್ಲ ನನ್ನ ಫೋಟೋ ತೆಗಿತಾ ಇದ್ದಾರೆ, ನಾನು ಅವ್ರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಚೆನ್ನಾಗಾಗಿದೆ ಅಂತ. ಚೆನ್ನಾಗಾಗಿದ್ರೆ ಫುಲ್ ಹ್ಯಾಪಿ, ಇಲ್ಲ ಅಂದರೂ ಹ್ಯಾಪಿ. ಫಸ್ಟ್ ಟ್ರಯಲ್ ಇದು, ಸೊ ನೋ ರಿಗ್ರೆಟ್ಸ್. ಏನು ಮಾಡಂಗಿಲ್ಲ, ಚೆನ್ನಾಗಿರ್ಲಿ ಬಿಡ್ಲಿ, ಹೊಟ್ಟೆ ಸಖತ್ತಾಗಿ ಹಸುವಾಗೋಗ್ಬಿಟ್ಟಿದೆ, ತಿನ್ನಲೇಬೇಕು. ಅದೇ ಮತ್ತೆ ನಾವು ಬರಬೇಕಾದ್ರೆ ಫುಲ್ಲು ಮೋಡ ಇತ್ತು, ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಏನು ಮಳೆನೂ ಬರಲಿಲ್ಲ ಸದ್ಯಕ್ಕೆ. ತಿಂದು ಹೊರಡೋವರೆಗೂ ಏನು ಬರದೇ ಹೋದರೆ ಸಾಕಷ್ಟೆ. ಹಾಂ ತೆಗಿರಪ್ಪ, ಆಯಿತು. ಇನ್ನು ಸ್ವಲ್ಪ ಇದೆ ಪ್ರೆಷರು. ಸ್ವಲ್ಪ ಹಿಂದೆ ನಾಲ್ಕು ಹಿಂಗೆ ಕಟ್ ಮಾಡಿದಾಗ ಒಳಗೆ ಹೋಗುತ್ತಲ್ಲ. ಏನು ಮಾಡ್ತಾ ಇದ್ದೀರಾ ವತ್ಸ ಅವರೇ? ಬ್ಲೇಡ್ಗೆ ಸ್ಯಾನಿಟೈಸರ್ ಆಗ್ತದೀನಪ್ಪ. ಒಬ್ರದ್ದು ಕಟ್ ಮಾಡೋ ನೋಡಿ, ತರಕಾರಿ ಕಟ್ ಮಾಡೋಕ್ಕೆ ಮುಂಚೆ ಬ್ಲೇಡ್ನ ಕ್ಲೀನ್ ಮಾಡೋ ವಿಧಾನ ಇದು. ದಿಸ್ ಇಸ್ ಅ ಫ್ರೀ ಪ್ರಮೋಷನ್ ಫಾರ್ ಡೆಟಾಲ್. ಇದು ಏನು ರಿಮೂವ್ಸ್ ಅಪ್ ಟು 99.99%. 1%. ಬೇಡಲ್ಲ, ಹಂಗೆ ಬಾಯಲ್ಲೇ ತೆಗ್ಬಿಡೋಣ. ಲೇ, ನಿನ್ನ ಬಾಯಲ್ಲಿ ಎಷ್ಟು ಜರ್ಮ್ಸ್ ಇರುತ್ತೆ, ಏನಾಗಲ್ಲ. ಸ್ಯಾನಿಟೈಸರ್ ಎಲ್ಲರೂ ತೊಳೆದಿದೆ. ಹಾಂ, ಆ ಬ್ಲೇಡ್ ಯಾವ್ದು ಗೊತ್ತಾ? ದೂದ್ ಸಾಗರ್ಗೆ ಬ್ಯಾಗಲ್ಲಿ ಇಟ್ಕೊಂಡಿದ್ನಲ್ಲ, ಅದೇ ಅದು ಸೇಫ್ಟಿ. ಹಾಂ, ದೂದ್ ಸಾಗರಲ್ಲಿ ಏನು ಸೇಫ್ಟಿ ಇಶ್ಯೂ ಇತ್ತು ನಿಂಗೆ? ನಾನು ಹೆಂಗೋ ಕಟ್ ಮಾಡಲಿ, ಇಲ್ಲಿ ಇಡೀ ನೋಡಿ ನೋಡಿ, ಮೊಸರು ಪ್ಯಾಕೆಟ್ ಕಟ್ ಮಾಡೋಕ್ಕೆ ಇವ್ರು ಎಷ್ಟು ಸಾಹಸ ಪಡ್ತಾ ಇದ್ದಾರೆ ಅಂತ. ಇವಾಗ ಏನು ಸೌತೆಕಾಯಿ ಕಟ್ ಮಾಡೋಣ ಬೇಡವಾ? ಬರುತ್ತೆ ಅದರಲ್ಲಿ. ಫೋಟೋ ತೆಗಿಯಪ್ಪ. ಟೈಮ್ ಫಾರ್ ಸಮ್ ಅನ್ಬಾಕ್ಸಿಂಗ್. ಲೆಟ್ಸ್ ಗೋ. ಹೈ ಪ್ರೆಷರ್. ಫುಲ್ ಟೆನ್ಷನ್ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಟೆನ್ಷನ್ ಆಗ್ತಾ ಇದೆ. ಹೆಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ. 3, 2, 1. ವಾವ್, ವೆಲ್ ಡನ್ ಬಾಯ್ಸ್, ನೈಸ್ ವರ್ಕ್. ನೈಸ್ ವರ್ಕ್. ಕೀಪ್ ಇಟ್ ಅಪ್. ಇನ್ನು ಸ್ವಲ್ಪ ನೀರು ಹಿಡಿಸ್ತಿತ್ತು ಅನ್ಸುತ್ತೆ. ಸಾಕು ಬಿಡು, ಅಟ್ಲೀಸ್ಟ್ ನೋಡೋಕ್ಕಾದ್ರೂ ನೀಟಾಗಿದೆ. ಪೋರ್ಟ್ರೇಟಲ್ಲಿ ತೆಗೀರೋ. ಓಕೆ, ಇಡ್ರು ಅಲ್ಲಿ. ಇವಾಗ ಏನು ಮಾಡ್ಬೇಕಂದ್ರೆ ಅದನ್ನ ತಟ್ಟೆಗೆ ಹಾಕೊಂಡು ತಿನ್ಬೇಕಷ್ಟೇ. ಫುಲ್ ಹಶ್ವಾಗ್ತಾ ಇದೆ. ಹಾಂ, ಇಲ್ಲಿವರೆಗೂ ಬಂದು ಅಡುಗೆ ನೀಟಾಗಿ ಬಂದ್ಬಿಟ್ರೆ ಖುಷಿಯೋ ಖುಷಿ. ಇವ್ರು ಇನ್ನೂ ಫೋಟೋ ತೆಗೆಸ್ಕೊಂತ ಇದೆ ನೋಡಿ, ಇವ್ರಿಗೆ ಜಾಗ ಬಿಡ್ಬೇಕಂತ. ಅಡುಗೆ ಹೆಂಗಾದ್ರೂ ಬಂದರೆ ತಿನ್ನಕ್ಕಾಗಲ್ಲ ಮ್ಯಾಮ್. ಸಮೀರ್ ಬರ್ರಿ, ನಮ್ದು ಕಂಡ್ರಿ ಇದು ದೇಶ. ಇನ್ನು ಸ್ವಲ್ಪ ನೀರಿದೆ. ಇರಲಿ ಬಿಡು, ಚೆನ್ನಾಗೇ ಮಾಡಿದೆಯಲ್ಲ, ಸೂಪರ್. ಸಾಯಿರಾಮ್ ಅವರ ಡೆಡಿಕೇಶನ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ನೋಡಿ, ಇದೆಲ್ಲ ತಂದು ಇದೆಲ್ಲ ಮಾಡಿ, ಅಪ್ಪ ಚೆನ್ನಾಗಿಲ್ಲ ಅಂದ್ರೆ ಬೈಕೋಬೇಡಿ ಗಾಯ್ಸ್. ಇಲ್ಲ ಅವೆಲ್ಲ ಇಲ್ಲ. ಇಷ್ಟು ಮಾಡಿರೋದೇ ಓವರ್. ಟೇಸ್ಟ್ ಯಾರು ನೋಡ್ತೀರಪ್ಪ? ಟೇಸ್ಟ್ ನೀನೇ ನೋಡು. ನೀನು ಮಾಡಿ. ನಾನು ನೋಡಲ್ಲ, ನೀವು ನೋಡಿ. ಇಲ್ಲ ನೀನೇ ನೋಡಪ್ಪ, ನೀವು ನೋಡಿ. ಆಯ್ತು ಬಾ ಮ್ಯಾಮ್, ನೀನು ಟೇಸ್ಟ್ ನೋಡು. ನಂಗೆ ಮಾಡಪ್ಪ. ನೋಡ್ಬಾರ. ಅಲ್ಲ, ನಾನು ನೀಟಾಗಿ ಹಿಂಗೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕಿ ಕಲ್ಸೋಣ. ಇರೋ ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ತಡೀನಿ. ಮಿಕ್ಸ್ ಮಾಡ್ದಲ್ಲ ಇಲ್ಲಿ ಹಾಕೊಂಡು ತಿಂದು ಸರಿ ಇಲ್ಲ ಅಂದರೆ ಟೇಸ್ಟ್ ಮಾಡೋದೇನು ಅಷ್ಟೊಂದು ತಿಂದ್ಬಿಡ್ತೀವ? ಅಲ್ಲ, ಇಲ್ಲಿ ಅವನು ಮಿಕ್ಸೇ ಮಾಡಿಲ್ಲ, ಹಂಗ ಸುಮ್ಮನೆ ಇಲ್ಲ, ಉಪ್ಪು ಸರಿ ಇಲ್ಲ, ಉಪ್ಪು ಎಲ್ಲ ಫೋಟೋ ಕಟ್ಟ ಕಳಿಸ್ಬಿಡಪ್ಪ. ಕಳಿಸ್ತೀನಿ. ಲಾಸ್ಟ್ ಮುಗಿದು ವಿಡಿಯೋ ನೋಡ್ಬೇಕು. ನಮ್ಮ ಕುಕ್ಕರ್ ಗಟ್ಟಿಗೆ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡ್ಬಿಟ್ಟು ಬಿದ್ದೋಗ್ಬಿಟ್ರೆ ಗಟ್ಟಿ ಹಾಕಪ್ಪ. ಸ್ವಲ್ಪ ಹಾಕಿ ಫಸ್ಟು. ಸಾಕು ಬಿಡು, ಆಗುತ್ತಾ? ಸ್ವಲ್ಪನೇ ಹಾಕಿ ಫಸ್ಟ್, ಪರವಾಗಿಲ್ಲ. 1 ಪ್ಲೇಟ್ ರೆಡಿ. ಅದೆಲ್ಲ ಹಾಕ್ಬಿಡು, ಒಂದು ಫೋಟೋ ಹೊಡ್ಕೊಂಬಿಡು ಅಷ್ಟೇ. ಅದೇ ಒಂದು ಹಾಕ್ಸ್ಕೊಳತ್ತೆ ಅಂತ ನನಗೆ ಗೊತ್ತಿತ್ತು. ತುಳಿದ್ಬಿಟ್ರಾ? ಹಂಗೆ ಇದ್ದಿದ್ದು ಹಂಗೆ ಕೊಡ ಹಾಕೋ ತುಳಿವಿ. ಚಿಪ್ಸ್ ಇದೆಯಪ್ಪ. ಚಿಪ್ಸ್ ಇಡು, ಚಿಪ್ಸ್ ತೆಗಿ. Here we have a couple of dogs which are interested to know how well we cooked. Hi. ಏನಪ್ಪ ಇದು ನಮ್ಮನ್ನೇ ಹುಡ್ಕೊಂಡ್ ಬರ್ತಾ ಇದೆ. ಸ್ಪೂನ್ ಬೇಕಾ? ತಗೋ. ಏನು ಬೇಡ ಅಲ್ಲ? ತಗೊಂಡ ಅವನು. ಇದೇ ಬೇಕಾ ಅಂತ ಕೇಳಿದ್ದು.
ತೊಗೊಂಡು ನನಗೇನು ಬೇಡ, ಕೈಯಲ್ಲಿ ತಿನ್ನೋದಾ? ಅಷ್ಟೇ ಅದು ನಿಧಾನ ಆಗತ್ತಲ್ಲ, ಸ್ಪೂನಲ್ಲಿ ತಿಂದ್ರೆ ಬರೋ. ಹೇಗಿದ್ರು ಚಿಪ್ಸ್ ಅಂತೂ ಕೈಯಲ್ಲೇ ಬೈಗೆ ಹಾಕೋಬೇಕಾ? ಓಕೆನಪ್ಪ. ಓ ಏನು ಮಾಡ್ತಾ ಇದೆಯಾ ಅದು? ವೈ ಆರ್ ಯು ಬಾರ್ಕಿಂಗ್ ಬ್ರೋ? ಅಲ್ಲಿ ಬರ್ಡ್ಸ್. ಓ ಇದು ನೋಡಿ ನೀರು ಒಳಗಡೆ ಹೊಟ್ಟೋಯ್ತು. ಇದು ಸೀರಿಯಸ್ ಆಕ್ಟಿವೇಟ್ ಆಗಿದೆ. ಹೆಂಗಿದೆ ಮಾಮ್? ಉಪ್ಪು ಜಾಸ್ತಿನಾ? ಸರಿ ಇದೆ ಅಂದಲ್ಲೋ ಲೇ, ತುಂಬಾ ಉಪ್ಪು ಜಾಸ್ತಿನಾ? ಏನಿಲ್ಲ ಲೇ, ಅದೇನು ಉಪ್ಪ ಏನದು? ಅದೇನೋ ಏನೋ ಜಾಸ್ತಿ ಅನ್ಸುತ್ತೆ, ಉಪ್ಪು ಅನ್ಸುತ್ತೆ ಅದು. ಏನು ಏನೋ ತಿರುಗಿಸ್ತಾ ಇದ್ದೀನಿ ನಾನು. ಏನಾಯ್ತು? ಪೈಪ್ ಕಿತ್ತಾಕ್ಬಿಟ್ರಾ? ಬಿಚ್ಕೊಂಡ್ಬಂದ್ಬಿಡ್ತಲ್ಲಿ. ಕಿತ್ತಾಕ್ಬಿಟ್ರಾ? ಉಪ್ಪು ಅನ್ಸುತ್ತಪ್ಪ. ನಿಂಗೆ ಅನ್ನಿಸ್ತಾ ಇದೆ ಉಪ್ಪು? ನಿಂಗೆ ಓಕೆ ಅನ್ಸಾನೆ, ನಾನು ತಿನ್ಬೇಕು ಅಶ್ವಾಗ್ತಿದೆ. ಇನ್ನೇನು ಮಾಡ್ತೀಯ ಈಗ? ಇವನು ಏನೋ ಸಸ್ಪಿಷಿಯಸ್ ಆಗಿ ಹೇಳ್ತಾ ಇದ್ದಾನೆ. ತಿನ್ಬೇಕು, ಏನ್ ಮಾಡಕ್ಕಾಗತ್ತೆ ಇವಾಗ? ಓಕೆ ಲೆಟ್ಸ್ ಹ್ಯಾವ್ ಸಮ್ ಊಟ. ಓಕೆ, ಅಂತೂ ತಿನ್ನಿದ್ದೆಲ್ಲ ಆಯ್ತು. ಇವಾಗ ಹೊರಡ್ಬೇಕು. ಅಲ್ಲೊಂದು 5 ನಿಮಿಷ ಆಚೆ ಇದ್ವಿ, ಫುಲ್ಲು ಹುಳುಗಳು ಬಂದ್ಬಿಡ್ತು. ತೋರಿಸಿಲ್ಲ ಎಲ್ಲ ಇದೆ ನೋಡಿ ಇಲ್ಲಿ. ಯಪ್ಪ ಸಡನ್ ಆಗಿ ಬಂದ್ಬಿಡ್ತು. ಯಪ್ಪ ಕ್ಯಾಂಪಿಂಗ್ ಕ್ಯಾನ್ಸಲ್. ಇಲ್ಲಿ ಕ್ಯಾಂಪ್ ಎಲ್ಲ ಮಾಡೋಣ ಅಂತಿದ್ವಿ, ಇವಾಗ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಕ್ಯಾನ್ಸರ್ ಏನಿಲ್ಲ. ಐ ಮೀನ್ ನೆಕ್ಸ್ಟ್ ಟೈಮ್ ಕ್ಯಾಂಪ್ ಮಾಡೋಣ ಅಂತಿದ್ವಿ. ಕ್ಯಾಂಪಿಂಗ್ ಬೆಂಕಿ ಹಾಕೊಂಡು ಆಗಲ್ಲ, ಈ ಥರ ಹುಳುಗಳೆಲ್ಲ ಬಂದ್ಬಿಟ್ರೆ ಆಗಲ್ಲಪ್ಪ. ಓಕೆ, ಟೈಮ್ ಟು ಗೋ ಬ್ಯಾಕ್ ಟು ಬೆಂಗಳೂರು. ದಾರಿಯಲ್ಲಿ ಡೆಸರ್ಟ್ಸ್ ತಿನ್ಕೊಂಡು ಹೋಗೋಣ. ಏನು ಡೆಸರ್ಟ್ಸ್ ಅಪ್ಪ? ಏನಾದ್ರು ತಿನ್ಕೊಂಡು ಎಲ್ಲಿ? ನೋಡೋಣ ದಾರಿ. ಯಾವ್ದು ಓಕೆ ಲೆಟ್ಸ್ ಗೋ. ಇದ್ರಲ್ಲಿ ಲಿಮಿಟ್ ಬೇರೆ ಹೋಗ್ತಾ ಇದೀವಿ. ಅಲ್ಲಿ ನೋಡಿ ಮೋಡ ಹೆಂಗಿದೆ ಅಂತ, ಫುಲ್ ಡಾರ್ಕ್ ಕ್ಲೌಡ್ಸ್. ನಾವು ಎಲ್ಲೇ ಬಂದರೂ ಮಳೆ ಭಯ ಇಲ್ಲದೆ ವಾಪಸ್ ಮನೆಗೆ ಹೋಗೋದೇ ಇಲ್ಲ. ಎಲ್ಲಿ ಬಂದರೂ ಮಳೆ ಬರುತ್ತೆ ಅಂತ ಹೆದರ್ಕೊಂಡೇ ಹೋಗೋದು. ಬಟ್ ಇವತ್ತು ಅಷ್ಟೇ ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ಕಾರಲ್ಲಿದ್ದೀವಿ. ಇವರೆಲ್ಲ ಇನ್ನೂ ಹೊರಟೇ ಇಲ್ವಲ್ಲೋ? ಇಷ್ಟು ಜನ ಇದ್ದಾರೆ ಅವ್ರ ನೋಡಲ್ಲಿ. ಅವ್ರ ಹತ್ರ ಹುಳ ಇಲ್ವೇನೋ? ಅದೇ ಇಲ್ಲೇ ಲೈಟ್ಸ್ ಆಗಿ ಬಂತಿಲ್ಲ, ಇಲ್ಲ ಲಾಸ್ಟ್ ಬರೋಕೆ ಇದ್ದಿಲ್ಲ. ಇದೇನಿ ಸರ್ಫಿಂಗ್ ಬೋರ್ಡು? ಏನೇನೋ ತೊಗೊಂಡ್ಬಂದ್ಬಿಟ್ಟವ್ರೆ. ತಂದ್ಬಿಟ್ಟು ಮಾಡಿರೋದು ಏನೋ. ಇಲ್ಲಿ ಸರ್ಫ್ ಮಾಡ್ತಾ ನಾನು. NSP ಅದೇ ನಾವು ಮಾಡಿದ್ದು. ಅವ್ನು ಚಾರ್ಜ್ ಲೇ ನನ್ನ ಫೋನ್ ಬೀಳ್ತಾನೆ ಐತಿ. 16 ಜಾತ್ರೆ ಮಾಡ್ತವ್ರೆ. ಕಾರೊಳಗೆ ಫುಲ್ ಬಿಸ್ಲ. ಇವರೆಲ್ಲ ಲೈಟ್ ಬಿಡ್ತಾ ಇದಾರೆ, ಕಣ್ಣಿಗೆ ಹೊಡಿತಿದೆ ಅಂತ ಕನ್ನಡ. ವಾವ್, ಬೇಕು ಇಲ್ಲಿ. ಐ ಸಾಕು ತಿರ್ಗ್ಸಲ್ಲ. ಎಷ್ಟೊತ್ತು ಪೋಸ್ ಕೊಡ್ಲಿ ನಾನು? ಸುಸ್ತಾಯ್ತಾ ನಿಂಗೆ? ಫೋಟೋ ಕೊಟ್ಟಿದ್ದೆ ದೊಡ್ಡ ವಿಷಯ ಅಲ್ಲ. ರೋಲಿಂಗ್ ಇದೆಯಾ ಕ್ಯಾಮ್ರಾ? ರೋಲಿಂಗ್ ಏನಿಲ್ಲ ಕೇಳಿದೆ ಅಷ್ಟೇ. ನಾನು ಈ ಕತ್ಲಲ್ಲಿ ಕಾಣಿಸೋದು ಇಲ್ಲ. ನವೀನ್ ಅದಕ್ಕೆ ಟೆನ್ಷನ್ ರೋಲಿಂಗ್ ಅಂತೆಲ್ಲ ಅನ್ಬಿಟ್ಟ. ರೋಲಿಂಗ್ ನವೀನ್ ರಾಜ್ ನಮ್ಮ ತಮಿಳ್ನಾಡು ಗೈಡ್ ಕೆಳಗೆ ಇಳಿದ್ಬಿಟ್ಟಿದ್ದಾರೆ. ಕ್ರೇಜ್. ಲೆಫ್ಟಿಗೆ ಹೋಗುವಂತದಾನೆ. ಈ ಲೆಫ್ಟಿಗೆಲ್ಲ ಹೋಗೋ ಜಾಗದಲ್ಲಿ ಏನು ಹೇಳ್ತಾವ ಅವನು? ವಾಪಸ್ ಹತ್ತಿಸ್ತಾ ಇದ್ದಾರೆ. ಬರ್ಲಿ. ಸಾಟು ಅಂತು. ಬರ್ಲಿಲ್ಲ ಅವನು. ಕ್ಲೌಡ್ ಹೆಂಗಿದೆ ಗೊತ್ತಾ? ಕ್ಲೌಡ್ ನೋಡು. ಡೋರ್ ಓಪನ್ ಮಾಡೋ ಪಾಪ ಲೋಕಲ್ ಗೈಡ್ಗೆ ಕಾಣಲ್ಲ ಮಾಮ್. ಇಲ್ಲಿರೋದು ಆರೆಂಜ್ 4% ನೋಡಿ. ಇವ್ರು ಟ್ರೂ ಹೀರೋ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಕಾರ್ಗೆ ಒಂದು ಮಾರ್ಗದರ್ಶನ ನೀಡಿದ್ದು ಕಾರ್ ಓಡಿಸಕ್ಕೆ. ಸಾಕು ಬಿಡೋ. ಎಲ್ಲ ಮುಗೀತು. ಐ ಮೀನ್ ಡ್ರೈವ್ ಎಲ್ಲ ಮುಗೀತು ಇವತ್ತು. ಅಂತೂ ಬ್ಯಾಕ್ ಹೋಮ್. ಎಲ್ರು ಮನೆಗೆ ಬಿಡಕ್ಕೆ ಹೋಗ್ತಾ ಇದೀವಿ. ಕಾರ್ನರ್ ಹೌಸ್ ಎಲ್ರು ಐಸ್ ಕ್ರೀಮ್ ತಿಂದ್ವಿ. ಇವಾಗ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ವೇದ ಫಸ್ಟು ಮನೆಯಿಂದ ಹೋಗ್ತೀನಿ, ಬೈಕಲ್ಲಿ ಹೋಗ್ತೀನಿ ಅಂತಂದ. ಇವಾಗ ಡೈರೆಕ್ಟ್ ಅವ್ರ ಮನೆಗೆ ಬಿಡು ಅಂತ ಇದ್ದಾನೆ. ಇವನೊಬ್ಬ ಅವಾಗಿಂದ ರೌಂಡ್ ಹೊಡಿತಾ ಇದ್ದಾನೆ, ಮನೆ ಹತ್ರ ಬಿಡು ಅಂದ್ಬಿಟ್ಟು. ಗಾಡಿ ಓಡ್ಸಕ್ಕೆ ಭಾರಿ ಖುಷಿ. ಹೊಡ್ಸಂಗೆ ಸುಮ್ಮನೆ ಸುತ್ತೋಡಿಸ್ತಿದ್ದಾನೆ ಅವಾಗಿಂದ. ಇಲ್ಲೇ ಇದೇ ನ್ಯಾಷನಲ್ ಕಾಲೇಜ್ ಸಿಗ್ನಲ್ 4 ಸತಿ ಸುತ್ತೋಡಿಸ್ತಾನೆ. ಅವ್ರ ಮನೇಲಿ 4 ಸರಿ ಹೇಳ್ದೆ ನ್ಯಾಷನಲ್ ಕಾಲೇಜಲ್ಲಿ ಇದ್ದೀನಿ, ನ್ಯಾಷನಲ್ ಕಾಲೇಜ್. ಇವನು ಇಲ್ಲೇ ಸುತ್ತೋಡಿಸ್ತಿದ್ದಾನೆ. ನಾನು ಅದನ್ನೇ ಹೇಳಿದ್ದು. ಮತ್ತೆ ಅಷ್ಟೇ. ಚೆನ್ನಾಗಿ ಸುಳ್ಳು ಹೇಳಿದ್ದಾನೆ ವೇದ ಇವತ್ತು ಫುಲ್ ಡೇ. ಇಷ್ಟಪಡ್ತೀನಿ. ಅದೆಲ್ಲ ಕತೆ ಹೇಳಲ್ವಾ? ಯಾವುದು ಇಲ್ಲ, ಅವ್ನು ನಿಜ ಒಪ್ಕೊಂಡ್ಬಿಟ್ನಲ್ಲ, ಸೊ ಪರವಾಗಿಲ್ಲ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್ ಬಾಯ್. ಬಾಯ್ ಗಾಯ್ಸ್. ಬಾಯ್ ಬಾಯ್.